ಬೆಂಗಳೂರಲ್ಲಿ ಸುರಿದಂತಹ ಮಹಾ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. 7 ಮಂದಿ ಸಾವನ್ನಪ್ಪಿದ್ದಾರೆ. ಬೋರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು ಒಟ್ಟಾರೆಯಾಗಿ 10 ಮಂದಿ ಸಾವನ್ನಪ್ಪಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ತುರ್ತು ಸಭೆಯನ್ನ ಕೂಡ ಕರೆದರು. ಈ ಸಭೆಯಲ್ಲಿ ಅನೇಕ ಸೂಚನೆಗಳನ್ನ ನೀಡಲಾಗಿದೆ. ಕಾರಣ ಈಗಾಗಲೇ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತು. ಹವಾಮಾನ ಇಲಾಖೆ ಸೂಚನೆಯನ್ನ ಕೊಟ್ಟಿತ್ತು, ಈಗಾಗಲೇ ಮಳೆ ಬರುತ್ತೆ ಅನ್ನೋದನ್ನ ಹೇಳಿತ್ತು. ಆದರೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು, ಯಾವ ರೀತಿಯಾಗಿ ಮೊದಲೇ ಎಲ್ಲಾ ರೀತಿಯಾದಂತಹ ಪರಿಹಾರ ಕಾರ್ಯಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯಾಗಿ ಅನಾಹುತಗಳ ಆಗದ ಹಾಗೆ ಪ್ರಿಕಾಷನ್ ಮೆಥಡ್ ಏನ್ ತೆಗೆದುಕೊಳ್ಳಲಾಗಿತ್ತು, ಈಗಿರುವಂತಹ ಎಲ್ಲರ ಪ್ರಶ್ನೆ ಅದೇ. ಇದೇ ಹಿನ್ನೆಲೆಯಲ್ಲಿ ತುರ್ತು ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕರೆದ್ರು. ತುರ್ತು ಕಾರ್ಯಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ಕೂಡ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತಹ ತಾಕೀತನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಮಾಡಿದ್ದಾರೆ. ಹೀಗೆ ನಿದ್ರೆ ಮಾಡ್ತಾ ಕೂತ್ರೆ ಆಗೋದಿಲ್ಲ. ಏನೇನು ಸರಿಯಾದಂತಹ ಕ್ರಮಗಳು ಎಲ್ಲೆಲ್ಲಿ ಇಲ್ವೋ, ಏನೇನು ಆಗಿದೆ, ಯಾವ ರೀತಿಯಾಗಿ ಈಗ ಅನಾಹುತಗಳಾಗಿದೆ, ಅದನ್ನ ಹೊರತುಪಡಿಸಿ ಕೂಡ ಇನ್ನಷ್ಟು ಅನಾಹುತಗಳಾಗುವಂತಹ ಕೆಲವೊಂದಷ್ಟು ಸ್ಥಳಗಳಿರುತ್ತೆ, ಅವೆಲ್ಲದರ ಬಗ್ಗೆ ಗಮನ ವಹಿಸಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸೊ ಸಿಎಂ ಸಭೆಯನ್ನ ಮಾಡಿದ್ದಾರೆ, ತುರ್ತು ಕ್ರಮಗಳಿಗೆ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಅಧಿಕಾರಿಗಳ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಸೂಚನೆಗಳು ಏನೇನು ಅಂತ ನೋಡ್ತಾ ಹೋದಾದ್ರೆ, ಮುಂಗಾರು ಮಳೆ ಪ್ರಾರಂಭವಾಗುವ ಮೊದಲೇ ಸಿದ್ಧತೆಗಳನ್ನ ಕೈಗೊಳ್ಳಬೇಕು. ಇದು ಪ್ರತಿ ಸಲ ಕೂಡ ಅಧಿಕಾರಿಗಳಿಗೆ ಹೇಳ್ತಾನೆ ಇರ್ತಾರೆ, ಮಾಧ್ಯಮದವರು ಕೂಡ ಹೇಳ್ತಾನೆ ಇರ್ತಾರೆ. ಅದ್ಯಾವುದು ಕೂಡ ನಮ್ಮ ಅಧಿಕಾರಿಗಳು ತಲೆಗೂ ಹಾಕೊಳ್ಳಲ್ಲ, ಕಿವಿಗೂ ಕೇಳಿಸ್ಕೊಳ್ಳುವಂತಹ ಪ್ರಶ್ನೆ ಕೂಡ ಇಲ್ಲ. ಪ್ರತಿ ಬಾರಿ ಕೂಡ ಇಂತಹ ಸಮಸ್ಯೆಗಳು ಆಗ್ತಾನೆ ಇರುತ್ತೆ. 5 ವಲಯಗಳ ಆಯುಕ್ತರು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದನ್ನ ಕೂಡ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ 5 ವಲಯಗಳಿದೆ. ಹಾಗಾಗಿ 5 ವಲಯಗಳಲ್ಲಿ ಇರುವಂತಹ ಆಯುಕ್ತರು ನಿಮ್ಮ ವಲಯಗಳಲ್ಲಿ ಏನೇನು ಸಮಸ್ಯೆ ಇದೆ, ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಮೊದಲೇ ನೀವು ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಒಣಗಿರುವ ಅಪಾಯಕಾರಿ ಮರಗಳ ರೆಂಬೆಗಳನ್ನ ಕತ್ತರಿಸಬೇಕಾದ್ರೆ ಬಿಸಿಲ ಬೇಗೆ ಯಾವ ರೀತಿಯಾಗಿದೆ, ಮರಗಳು ಸಹಜವಾಗಿ ಒಣಗಿರುತ್ತೆ. ಅವುಗಳು ಮಳೆ ಬಂದಂತಹ ಸಂದರ್ಭದಲ್ಲಿ, ಬಿರುಗಾಳಿ ಬಂದಂತಹ ಸಂದರ್ಭದಲ್ಲಿ ಧರೆಗೆ ಉರುಳೋದು ಸಹಜವಾದಂತಹ ಪ್ರಕ್ರಿಯೆ. ಹಾಗಾಗಿ ಇದರ ಬಗ್ಗೆ ನೀವು ಗಮನವನ್ನ ವಹಿಸಬೇಕು ಅನ್ನೋದನ್ನ ಕೂಡ ಹೇಳಿದ್ದಾರೆ. ರಾಜಕಾಲುವೆಗಳಲ್ಲಿ ಹೂಳನ್ನ ತೆಗೆಯುವಂತಹ ಕೆಲಸ ಆಗಬೇಕು ಅನ್ನೋದನ್ನ ಕೂಡ ಸಿದ್ದರಾಮಯ್ಯ ಅವರು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ನೀವು ಗಮನವನ್ನು ವಹಿಸಿ ಅಂತ ಅಧಿಕಾರಿಗಳಿಗೆ ತಾಕೀತನ್ನ ಮಾಡಿದ್ದಾರೆ. ಪ್ರವಾಹ ಉಂಟಾಗದ ಹಾಗೆ ಕ್ರಮ ತೆಗೆದುಕೊಳ್ಳಬೇಕು. ಇದು ಬಹಳ ಕಷ್ಟ ಅನ್ಸುತ್ತೆ ಅಧಿಕಾರಿಗಳಿಗೆ. ಕಾರಣ ಏನೇ ಆದ್ರೂ ಕೂಡ ಬೆಂಗಳೂರಲ್ಲಿ ಒಂದು ಸಣ್ಣ ಮಳೆ ಬಂದರೂ ಕೂಡ ಕೆರೆ ಅಂತ ಆಗೋದು, ಸಮುದ್ರದ ರೀತಿಯಲ್ಲಿ ಆಗುವಂಥದ್ದು ನಾವು ಪ್ರತಿ ವರ್ಷ ನೋಡ್ತಾನೆ ಇರ್ತೀವಿ. ಅವರು ಕೂಡ ಅದು ಈಗ ಆಗತ್ತೆ, ಆ ನಂತರ ಅದರ ಬಗ್ಗೆ ನಮ್ಗೆ ಸಂಬಂಧನೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಇರ್ತಾರೆ. ಈ ಸಲ ಆದ್ರೂ ಕ್ರಮವನ್ನ ಕೈಗೊಳ್ತಾರ ಅಧಿಕಾರಿಗಳು, ಪ್ರವಾಹ ಬರದ ರೀತಿಯಲ್ಲಿ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ರಸ್ತೆಯಲ್ಲಿ ಬಿದ್ದಿರುವಂತಹ ಕಸ ಆಗಿರ್ಬೋದು, ರೆಂಬೆಗಳನ್ನ ಕೂಡಲೇ ತೆರವು ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ. ಅಂಡರ್ ಪಾಸ್ಗಳಲ್ಲಿ ನೀರು ನಿಲ್ಲದ ಹಾಗೆ ನೋಡ್ಕೊಳ್ಳಿ ಅಂತ ಹೇಳಿ, ಯಾಕಂದ್ರೆ ಇದರಿಂದಾನೇ ಸಾಕಷ್ಟು ಅನಾಹುತಗಳಾಗೋದನ್ನು ಕೂಡ ನಾವು ನೋಡಿದೀವಿ. ಜನ ಅಂಡರ್ ಪಾಸ್ ಬಳಸ್ತಾ ಹಾಗೆ ಕೂಡಲೇ ಬ್ಯಾರಿಕೇಡ್ಗಳನ್ನ ಹಾಕಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮಾತಾಡಿದ್ದಾರೆ. ಈ ವಿಚಾರದಲ್ಲಿ ಈಗಾಗಲೇ ನಾನು ಫಾರೆಸ್ಟ್ ಇದು ನಮ್ಮ ಮರಗಳನ್ನ ಕಟ್ಟಿಂಗ್ ಎಲ್ಲೆಲ್ಲಿ ಕೊಂಬೆಗಳಿದೆ, ರಸ್ತೆಗೆ ಎಫೆಕ್ಟ್ ಆಗ್ತಿದೆ, ಪೊಲೀಸ್ ಅವ್ರಿಗೆ ಹೇಳಿದ್ದೀನಿ, ಅವ್ರು ಐಡೆಂಟಿಫೈ ಮಾಡಿ ನಮ್ಗೆ ಲಿಸ್ಟ್ ಕೊಡಿ, ಅದೆಲ್ಲ ಕಾರ್ಪೊರೇಷನ್ ಅವ್ರುಗಳು ಒಂದು ಕಡೆಯಿಂದ ಕಟ್ ಮಾಡಿಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ಕಟ್ ಮಾಡಿಬಿಟ್ಟು, ಯಾಕೆಂದರೆ ಎಲ್ಲ ಮರಗಳು ಬಿದ್ದು ರೋಡಲ್ಲಿ ಎಲ್ಲ ಭಾಳ ಸಮಸ್ಯೆ ಆಗ್ತಾಯಿದೆ, ವೆಹಿಕಲ್ಗಳ ಮೇಲೆಲ್ಲ ಎಲ್ಲೆಲ್ಲ ಆ ಥರ ಒಣಗೋಗಿರೋ ಕೊಂಬೆಗಳಿದೆ ಅದನ್ನೆಲ್ಲ ಕಟ್ ಮಾಡೋಕ್ಕೆ ನಾವು ಲಿಸ್ಟ್ ಮಾಡಿ ಅಂತ ಹೇಳಿದ್ವಿ. ಆ ಕೆಲಸ ಕೂಡ ಮಾಡ್ತೀವಿ. ಎಲ್ಲ ಕಡೆ ಏನಾದ್ರು ನೀರು ಬ್ಲಾಕ್ ಆಗೋಂಥ ಸಂದರ್ಭ ಇದ್ದರೆ ಎಲ್ಲ ಕಡೆನೂ ಕ್ಲೀನ್ ಮಾಡೋಕ್ಕೆ ಹೇಳಿದ್ದೀವಿ. ಸದ್ಯ ಮಳೆ ಬರಲಿ ಅನ್ನೋ ನಾನು ಸಮಸ್ಯೆ ಬರ್ತದೆ. ಆದ ಕೆಲ ಕಡೆ ಎಲ್ಲೆಲ್ಲಿ ಆ ರೀತಿ ಕಾಂಪೌಂಡು ನಿನ್ನೆ ಏನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಸಿಎಂ ಹಾಗೆಯೇ ಡಿಸಿಎಂ ಕೈಗೊಂಡಂತಹ ತುರ್ತು ಸಭೆಯ ನಂತರ ಶಿವಾಜಿನಗರ ಶಾಸಕರಾಗಿರುವಂತಹ ರಿಜ್ವಾನ್ ಅರ್ಷದ್ ಅವರು ಮಾತಾಡಿದ್ರು. ಏನು ಹೇಳಿದ್ರು ನೋಡೋಣ. ಆದರೂ ಸಿಎಂ ಅವರು ಮತ್ತೆ ಡೆಪ್ಯೂಟಿ ಸಿಎಂ ಅವರು ಇನ್ನೂ ಹೆಚ್ಚಾಗಿ ಸಿದ್ಧತೆ ಮಾಡಿಕೊಳ್ಳಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರಕ್ರಿಯೆ ಇನ್ನೂ ಹೆಚ್ಚಾಗಿ ಚುರುಕು ಆಗಬೇಕು ಅಂತ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಿನ್ನೆ ಆಗಿರ್ತಕ್ಕಂಥ ದುರಂತದ ಬಗ್ಗೆ ಅವರು ಪರಿಶೀಲನೆ ಮಾಡಿ ಕೆಲವು ಇಂಜಿನಿಯರ್ಸ್ ಮೇಲೆ ಮತ್ತು ಅಫಿಷಿಯಲ್ಸ್ ಮೇಲೆ ಕ್ರಮ ತಗೊಳ್ಳೋಕ್ಕೆ ಆದೇಶವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಕೆಲವ್ರಿಗೆ ನೋಟಿಸ್ ಕೊಡೋದಕ್ಕೆ ಆದೇಶವನ್ನು ಮಾಡಿದ್ದಾರೆ. ಅದರ ಜೊತೆಗೆ ತನಿಖೆ ಅಂತ್ಯಗೊಂಡ ನಂತರ ಅದರಲ್ಲಿ ಏನು ರಿಪೋರ್ಟ್ ಇದೆ ಅದು ಬಂದ ನಂತರ ಇನ್ನೂ ಹಲವಾರ ಮೇಲೆ ಆ್ಯಕ್ಷನ್ ಆಗುತ್ತೆ, ಕ್ರಮ ಆಗುತ್ತೆ ಅಂತ ಕೂಡ ಸಿಎಂ ಅವರು ಮತ್ತೆ
ಈಗಾಗಲೇ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ, ಡಿಸಿಎಂ ಕೂಡ ಹೇಳಿದ್ರು. ಆದ್ರೆ ಅಧಿಕಾರಿಗಳು ನಿಜವಾಗ್ಲೂ ಕೂಡ ಕ್ರಮ ಕೈಗೊಳ್ತಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದ್ರೆ ನಿನ್ನೆ ಸುರಿದಂತಹ ಈ ಒಂದು ಮರಣ ಮಳೆ ಸಾಕಷ್ಟು ಅವಾಂತರಗಳನ್ನೇ ಮಾಡಿದ್ದನ್ನ ನಾವು ನೋಡಿದೀವಿ. ಬೆಂಗಳೂರಲ್ಲಿ ಮಳೆಗೆ ಒಟ್ಟಾರೆಯಾಗಿ 10 ಜನ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯ ಗೋಡೆ ಕುಸಿದು 7 ಮಂದಿ ನಿನ್ನೆ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಒಟ್ಟಾರೆಯಾಗಿ ಬೆಂಗಳೂರಲ್ಲಿ 10 ಜನ ಸಾವನ್ನಪ್ಪಿದ್ದಾರೆ. 250ಕ್ಕೂ ಹೆಚ್ಚು ಮರಗಳು ಧರಾಶಾಹಿಯಾಗಿದೆ ನಿನ್ನೆ ಸುರಿದಂತಹ ಆ ಒಂದು ಮರಣ ಮಳೆಗೆ. 130ಕ್ಕೂ ಅಧಿಕ ಮರದ ಕೊಂಬೆಗಳು ಭೂಮಿಗೆ ಬಿದ್ದಿದೆ. ಅದನ್ನ ತೆಗೆಯುವಂತಹ ಕೆಲಸವನ್ನ ಕೂಡ ಈಗಾಗಲೇ ಮಾಡಬೇಕಾಗಿದೆ. 131ಕ್ಕೂ ಅಧಿಕ ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ. ಟ್ರಾನ್ಸ್ಫಾರ್ಮರ್ ವಿಚಾರಕ್ಕೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಜೆ ಜಾರ್ಜ್ ಅವರು ಹೇಳಿದ್ರು, ಬೇಗನೆ ನಾವು ಮಾಡಿಸುವಂತ ಕೆಲಸವನ್ನ ಮಾಡ್ತೀವಿ, ಅದಕ್ಕೊಂದು ಆಪ್ ಇದೆ, ಹಾಗಾಗಿ ನೀವು ಯಾರು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ. 15ಕ್ಕೂ ಅಧಿಕ ಕಾರು ಜಖಮ್ ಆಗಿರೋದನ್ನ ಕೂಡ ನಾವು ಈ ಮರಣ ಮಳೆಯಿಂದ ಗಮನಿಸಬಹುದು. ಅದೇ ರೀತಿಯಾಗಿ 25ಕ್ಕೂ ಅಧಿಕ ಆಟೋಗಳು ಕೂಡ ಜಖಮ್ ಆಗಿದೆ. ಹೀಗೆ ಸಾಕಷ್ಟು ಅವಾಂತರಗಳು ನಿನ್ನೆ ಸುರಿದಂತಹ ಮಳೆಯಿಂದ ಆಗಿದ್ದು 150ಕ್ಕೂ ಅಧಿಕ ಬೈಕ್ಗಳು ಕೂಡ ಜಖಮ್ ಆಗಿದೆ. ಹೀಗೆ ಈ ಒಂದು ಮಳೆಯಿಂದ ಏನೆಲ್ಲ ಅನಾಹುತಗಳಾಗಿದೆಯೋ ಮುಂದಿನ ದಿನಗಳಲ್ಲಿ ಅನಾಹುತಗಳು ಆಗದ ಹಾಗೆ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ ಅಧಿಕಾರಿಗಳು, ಜನಪ್ರತಿನಿಧಿಗಳು. ಅಷ್ಟು ಮಾತ್ರ ಅಲ್ಲ, ಸಾರ್ವಜನಿಕರು ಕೂಡ ಮಳೆ ಬರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಯಾವುದೋ ಮರದ ಅಡಿಯಲ್ಲಿ ಹೋಗಿ ನಿಲ್ಲೋದಾಗಿರ್ಬೋದು, ಅಥವಾ ಯಾವುದೋ ಒಂದು ಗೋಡೆ ಸಿಕ್ತು ಅಂತ ಹೇಳಿ ನಿಲ್ಲುವಂಥದ್ದು, ಅಂತ ಸಂದರ್ಭದಲ್ಲಿ ಸಾಕಷ್ಟು ಯೋಚನೆಯನ್ನ ಕೂಡ ಮಾಡಬೇಕಾಗುತ್ತೆ. ಈ ಒಂದು ವಿಚಾರ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಶಾಕ್ ಅಂತಾನೆ ಹೇಳಬೇಕಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತರಾಗಿರುವಂತಹ ಶಿವರಾಜ್ ಅವರು ಏನ್ ಹೇಳಿದ್ದಾರೆ ನೋಡೋಣ. ಪಬ್ಲಿಕ್ ಬಂದು ಅಲ್ಲಿ ಕೂತ್ಕೊಳ್ಳೋದು, ವ್ಯವಹಾರ ಮಾಡೋದು, ಟ್ರೇಡ್ ಮಾಡೋದು, ಅದು ಮಾಡುವಂತ ಬಿಲ್ಡಿಂಗ್ ಇದ್ರೆ ಅದು ಅನ್ಸೇಫ್ ಇದೆಯಾ, ಸೇಫ್ ಇದೆಯಾ ಅಂತ ಮೊದಲು ನೋಡ್ಕೋಬೇಕು. ಆ ಟ್ರೇಡ್ ಲೈಸೆನ್ಸ್ ಇಶ್ಯೂ ಮಾಡೋರಿಗಾಗ್ಲಿ ಅಥವಾ BBMP ಅವರು ಇಲ್ಲಿ ಇನ್ಸ್ಪೆಕ್ಷನ್ ಮಾಡ್ಕೊಂತ ಓಡಾಡ್ತಾರಲ್ಲ, ಅವ್ರ ಜವಾಬ್ದಾರಿ ಅದು. ಅವ್ರು ಮಾಡಿಲ್ಲ ಅಂದ್ರೆ ಅದು ಅಕ್ಷಮ್ಯ, ಅದು ನೆಗ್ಲಿಜೆನ್ಸ್ ಅದು. ಸೊ ಅದಕ್ಕಾಗಿ ನಾವು ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಏನ್ ಆಕ್ಷನ್ ತಗೊಳ್ತೀವಿ. ಸೋಮೋಟೋ ಕೇಸ್. ಬೇರೆ ಸಿಟಿಯಲ್ಲಿ ಬೇರೆ ಬೇರೆ ಇಂತಹ ಕಾಂಪೌಂಡ್ಗಳು, ಬೇರೆ ಬೇರೆ ಇಂತಹ ಬಿಲ್ಡಿಂಗ್ಗಳು ಯಾವ್ಯಾವ ಡಿಪಾರ್ಟ್ಮೆಂಟ್ ಕೆಳಗಡೆ ಇದಾವೆ, ಆ ಡಿಪಾರ್ಟ್ಮೆಂಟ್ ಹೆಡ್ ಮೇಲೆ ಫಿಕ್ಸ್ ಮಾಡ್ತೀವಿ ರೆಸ್ಪಾನ್ಸಿಬಿಲಿಟಿ. ಈಗ ಅದು PWD ಡಿಪಾರ್ಟ್ಮೆಂಟ್ ಇತ್ತು ಅಥವಾ ಬೆಸ್ಕಾಂದವ್ರದೇ ಇತ್ತು. ಈ ಕಾಂಪೌಂಡ್ ವಿಧಾನಸೌಧದೇ ಕಾಂಪೌಂಡ್ ಇರಲಿ, ಅದಕ್ಕೆ ಯಾರ್ಯಾರು ಸಂಬಂಧಪಡ್ತಾರ ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ. ಏನಾಗಲ್ವಾ, ಹೋಗಿ ನೋಡ್ಕೊಂಡು ಒಂದು ರೌಂಡ್ ಹೊಡಕ್ ಆಗುದಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಬಿಲ್ಡಿಂಗ್ ಹೇಗಿರ್ತದೆ ನಾವು ನೋಡೋದಿಲ್ವಾ, ಎಲ್ಲಿ ಸೋರ್ತದೆ, ಎಲ್ಲಿ ಇದಾಗ್ತದೆ, ಯಾವ್ದಕ್ಕೆ ರಿಪೇರಿ ಮಾಡಬೇಕು ಅಂತ ನಾವು ನೋಡಲ್ವಾ. ಹಾಗೆ ಡಿಪಾರ್ಟ್ಮೆಂಟ್ ಹೆಡ್ಸ್ ನೋಡ್ಬೇಕು, ಅದು ನೋಡ. ಈಗಾಗಲೇ ಲೋಕಾಯುಕ್ತರು ಈ ವಿಚಾರವನ್ನ ಸುಮೋಟೋ ಕೇಸ್ ದಾಖಲಿಸ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ GBA ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುತ್ತಾ ಅನ್ನೋದು ನಮ್ಮ ಪ್ರಶ್ನೆ. ಬೆಂಗಳೂರಲ್ಲಿ ಮಳೆಯ ಮುನ್ಸೂಚನೆ ಇದ್ರೂ ಕೂಡ ನಿರ್ಲಕ್ಷ್ಯವನ್ನ ವಹಿಸಲಾಯಿತಾ ಅನ್ನೋದನ್ನ ನಾವಿಲ್ಲಿ ಕೇಳ್ತಾ ಇದ್ದೀವಿ. ಇದಕ್ಕೆ GBA ಅವರು ಉತ್ತರವನ್ನ ಹೇಗೆ ಕೊಡ್ತಾರೆ, ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳುವಲ್ಲಿ GBA ಖಂಡಿತವಾಗ್ಲೂ ಕೂಡ ಎಡವಿದ್ಯಾ ಅನ್ನುವಂತಹ ಪ್ರಶ್ನೆ ಇದೆ. ಅಪಾಯಕಾರಿ ಕಟ್ಟಡಗಳು, ಗೋಡೆಗಳ ಪಟ್ಟಿಯನ್ನ GBA ಅವರು ಮಾಡಿಲ್ವಾ, ಮಳೆಗೂ ಮೊದಲು ವಲಯವಾರು ಪರಿಶೀಲನೆಯನ್ನ ನಡೆಸಲಾಗಿತ್ತಾ ಅನ್ನೋದನ್ನ ನಾವಿಲ್ಲಿ ಕೇಳ್ತಾ ಇದ್ದೀವಿ. ಮಳೆ ನೀರು ನಿರ್ವಹಣೆ ಸುಧಾರಣೆಗೆ ಏನು ಕ್ರಮವನ್ನ ಕೈಗೊಂಡಿಲ್ವಾ, ಯಾವುದೇ ರೀತಿಯ ಕ್ರಮ ಏನು ಕೂಡ ತೋರದ ಹಾಗೆ ಇಲ್ಲ. ಸಭೆಗಳಲ್ಲಿ ಸಮಸ್ಯೆಗಳ ಬಗ್ಗೆ ಚರ್ಚೆಯೇ ಆಗಲ್ವಾ ಅನ್ನೋದಕ್ಕೂ ಕೂಡ GBA ಅವರು ಉತ್ತರವನ್ನ ಕೊಡಬೇಕು. ಸಮಸ್ಯೆಗಳು ಗೊತ್ತಿದ್ರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ರಾ ಅನ್ನುವಂತಹದ್ದು ನಮ್ಮ ಪ್ರಶ್ನೆ. ಮಳೆಗಾಲದ ಅಪಾಯಗಳ ಬಗ್ಗೆ ಮುನ್ಸೂಚನೆ ಏನು ಕೂಡ GBA ಅಧಿಕಾರಿಗಳಿಗೆ ಸಿಕ್ಕಿಲ್ವಾ, ಶಿಥಿಲಾವಸ್ಥೆ ಆಗಿರ್ಬೋದು, ಹಳೆಯ ಗೋಡೆಗಳ ತೆರವು ಇಲ್ಲ, ಯಾಕೆ ಅನ್ನೋದನ್ನ ನಾವು ಕೇಳ್ತಾ ಇದ್ದೀವಿ. ಅಧಿಕಾರಿಗಳು ಕಾಲಕಾಲಕ್ಕೆ ಪರಿಶೀಲನೆಯನ್ನ ಹಾಗಾದ್ರೆ ಮಾಡೋದಿಲ್ವಾ ಅನ್ನುವಂತಹದ್ದು ನಮ್ಮ ಪ್ರಶ್ನೆ. ಇದಕ್ಕೆ GBA ಅಧಿಕಾರಿಗಳು ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ, ಇನ್ನಾದ್ರೂ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ಚರಿಕೆಯನ್ನ ವಹಿಸ್ತಾರಾ ಅನ್ನೋದು ಕಾದು ನೋಡಬೇಕು.